ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ಒಳ್ಳೆ ಭಾವಿಕೆಯಿಂದ ಹಬ್ಬ ಆಚರಣೆ ಮಾಡಿದ್ರಪ್ಪ ಅಂತ ಬರ್ಲಿ. ಬಟ್ ಏನೋ ಒಂದು ಗಲಾಟೆ ಆಯ್ತು, ಯಾರ್ಯಾರ ಕೇಸ್ ಕೌಂಟರ್ ಕೇಸ್ ಆಯ್ತು, ಅಟ್ರಾಸಿಟಿ ಕೇಸ್ಗಳು ಅದು ಅಂತ ಕೆಟ್ಟ ದೃಷ್ಟಿಯಿಂದ ನಮ್ಮೂರು ನನಗ ಬರೋದು ಇಷ್ಟ ಇಲ್ಲ. ಅದಕ್ಕೋಸ್ಕರವಾಗಿ ಊರಿನ ಹಿರಿಯರು ಏನಿರ್ತೀರಿ ನಿಮ್ ಯುವಕರುಗಳಿಗೆ ತಿಳಿ ಹೇಳ್ರಿ. ಯಾರ್ಯಾರು ಒಂದ್ ಸ್ವಲ್ಪ ಆಕ್ಟಿವಿಟಿ ಸ್ವಲ್ಪ ಆತರ ಏನಾದ್ರು ನಿಮ್ಗೆ ಕಂಡು ಬರ್ತದಲ್ಲ ಸರ್, ಇವ್ರು ನಮ್ ಕಂಟ್ರೋಲ್ ಸಿಗಲ್ಲ, ನೀವು ಮುಂಚಿತವಾಗಿ ಒಂದ್ ಸ್ವಲ್ಪ ಇವ್ರನ್ನ ಕಂಟ್ರೋಲ್ ತಗೊಂಡ್ರ ಒಂದ್ ಸ್ವಲ್ಪ ಹಬ್ಬ ಶಾಂತಿಯುತವಾಗಿ ಆಗುತ್ತೆ ಅನ್ನೋದು ಏನಾಯ್ತು ಅಂದ್ರೆ ನಮ್ಗೆ ದಯವಿಟ್ಟು ಮುಂಚಿತವಾಗಿ ತಿಳಿಸ್ರಿ. ಅವ್ರ ಮೇಲೆ ನಾವ್ ಏನ್ ಆಕ್ಷನ್ ತಗೋಬೇಕು, ಏನ್ ಕಾನೂನು ಕ್ರಮ ತಗೊಂತೀವಿ. ಅದರ್ವೈಸ್ ನೀವು ಗಲಾಟೆ ಆದ್ಮೇಲೆ ಇಲ್ಲ ಸರ್ ಆಗ್ಬಿಡ್ತೀವಿ ನಾವು ಅನ್ಕೊಂಡಿದ್ವಿ ಆಗಲ್ಲ ಅಂತ ಹೇಳಿ ಆ ಲೆವೆಲ್ಗೆ ಇರೋದು ಬೇಡ ದಯವಿಟ್ಟು. ಯಾಕಂದ್ರೆ ಒಂದ್ ಏನಾದ್ರು ಇಶ್ಯೂ ಆಯ್ತಂದ್ರ ಒಂದು ಸಣ್ಣ ಸ್ಪಾರ್ಕ್ ಇಡೀ ಊರ ಸುಡ್ತೈತಿ, ಅವ್ರು ತಾನೆ. ಹಂಗತಿ ಯಾರೋ ಒಬ್ಬ ಮಾಡೋದ್ರಿಂದ ಇಡೀ ಊರಿಗೆ ಕೆಟ್ಟ ಹೆಸರು. ಮೊಹರಂ ಸಂಬಂಧಪಟ್ಟಂಗೆ ನಮ್ಮ ಲಿಮಿಟ್ಸ್ ಅಲ್ಲಿ ಅವಲೋಚಿ ಬಿಟ್ರೆ ಯಾವುದು ಒಂದು ಸಣ್ಣ ಇನ್ಸಿಡೆಂಟ್ ಕೂಡ ಎಲ್ಲಿಯೂ ಆಗಿಲ್ಲ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ರಿ. ನಿಮ್ ಯುವಕರುಗಳಿಗೆ ತಿಳಿಸಿ ಹೇಳ್ರಿ. ಮತ್ತೆ ನಿಮ್ಗೆ ತಿಳಿಸಿ ಹೇಳೋ ಜವಾಬ್ದಾರಿ ನಿಮ್ಮದು. ನಾವು ಇಷ್ಟು ಹೇಳಬಲ್ಲೆ, ಕಾನೂನು ಸುವ್ಯವಸ್ಥೆ ಧಕ್ಕೆ ಆದ್ರೆ ಮಾತ್ರ ನಾನು ಯಾರ ಮಾತು ಕೇಳಂಗಿಲ್ಲ. ಇದೊಂದು ನಿಮ್ಗೆ ಗಮನದಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗಬಾರ್ದು. ಯಾವ ಮಾತು ಕೇಳ್ತೀನಿ, ಯಾರ್ದಾರ ರಾಜಕೀಯ ವ್ಯಕ್ತಿಗಳಿರಲಿ ಅಥವಾ ನಿಮ್ ಯಾರ ಲೀಡರ್ಸ್ ಇರಲಿ, ಯಾವ ಮಾತು ಕೇಳ್ತೀನಿ ಸರ್ ಏನೋ ಒಂದು ಗಂಡ ಹೆಂಡತಿ ಸಮಸ್ಯೆ ಬಂದೈತಿ, ಏನಾನ ಸ್ವಲ್ಪ ಹೊಂದಿಸ್ಕೊಡ್ರಿ ಅಂದ್ರೆ ಏನಾನ ಕಾಂಪ್ರಮೈಸ್ ಮಾಡಿ ಕನ್ವಿನ್ಸ್ ಮಾಡಿ ಇದು ಮಾಡಬೇಕು. ಇಲ್ಲ ಸರ್ ಏನೋ ಅಣ್ಣ ತಮ್ಮರ ಸಮಸ್ಯೆ ಏನೋ ಸ್ವಲ್ಪ ಆಸ್ತಿ ಸಂಬಂಧ ಬಡದಾಡ್ಕೊಂಡ್ರೆ ಸರ್ ಸ್ವಲ್ಪ ಏನಾನ ಇಬ್ಬರಿಗೆ ಮಾತಾಡಿ ಇದು ಮಾಡಿ ರಾಜಿ ಮಾಡಿಸ್ರಿ ಸರ್ ಅಂದ್ರೆ ಅದನ್ನ ಮಾಡಬಲ್ಲೆ. ಬಟ್ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗೈತಂದ್ರೆ ಯಾರ್ಯಾರ ಮಾತು ಕೇಳಲ್ಲ, ಅದನ್ನ ನಿಮ್ ಗಮನದಾಗಿರಲಿ. ಆಮೇಲೆ ಮತ್ತೆ ಅನುಭವಿಸೋದು ಬಹಳ ಕಷ್ಟ ಇದೆ. ರೌಡಿ ಶೀಟ್ಗಳು ಆಗ್ಬಿಡ್ತಾವ. ಹಬ್ಬದ ಟೈಮಲ್ಲಿ ಏನಾದ್ರು ಒಂದು ಸಣ್ಣ ಇನ್ಸಿಡೆಂಟ್ ಆತಂದ್ರೆ ಅವ್ರ ಮೇಲೆ ಕೇಸ್ ಕೌಂಟರ್ ಕೇಸ್ ರೌಡಿ ಶೀಟ್ ಆಗ್ತಾವ. ಮತ್ತು ಪ್ರತಿ ಹಬ್ಬದ ಟೈಮಲ್ಲಿ ಅವ್ರನ್ನ ಏನು PR ಹಾಕೋ ಪರಿಸ್ಥಿತಿಗಳು ಬರ್ತಾವ. ದಯವಿಟ್ಟು ಆ ಪರಿಸ್ಥಿತಿಗೆ ತಗೊಂಡು ಹೋಗ್ಬೇಡ. ಅಗ್ರಿ ಬೊಮ್ಮಳ್ಳಿ ಇನ್ನೋರಿಗಾದ್ರೂ ಬಹಳ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡ್ಕೊಂಡ್ಬಂದ್ರಿ, ಅದೇ ರೀತಿ ಹೋಗ್ಲಿ ಅಂತ ಅನ್ಕೊಂತೀನಿ. ಇನ್ನೊಂದು ಯುವಕರುಗಳು ಏನು ಹೇಳದಪ್ಪ ಅಂತಂದ್ರ, ಲಾಸ್ಟ್ ಟೈಮ್ ನಾವು ಹೇಳಿದ್ವಿ ಯಾವ್ದು ಬಲ್ಲಾವಣಿಸಿ ಅಂತ ಬರ್ತೈತಿ, ನಮ್ ಕರೀಂ ಸಾಬ್ ಗೊತ್ತು. ಆ ಊರಲ್ಲಿ ಮೊಹರಂ ಹಬ್ಬದ ಟೈಮಲ್ಲಿ ಇದ್ಯಾವುದು ಬ್ಯಾನರ್ ಹಾಕ್ತಾರೆ. ಯಾವ್ದು ಬ್ಯಾನರ್ ಅಪ್ಪ ಅಂತಂದ್ರೆ ಚಿತ್ರನಟ ದರ್ಶನ್ ಅವ್ರದ್ದು ಬ್ಯಾನರ್ ಹಾಕ್ತಾರೆ. ಏನಂತ ಅವ್ರದ್ದು ಕೈದಿ ನಂಬರ್ ಇರ್ತೈತಲ್ಲ, ಕೈದಿ ನಂಬರ್ ಹಾಕಿ ಮೊಹರಂ ಹಬ್ಬದ ಶುಭಾಶಯಗಳು ಅಂತೇಳಿ ಬ್ಯಾನರ್ ಹಾಕ್ತಾರೆ, ಬೇಡಿ ಹಾಕಿ ಬ್ಯಾನರ್ ಹಾಕ್ತಾರೆ. ನಾವ್ ಅದನ್ನ ಹೇಳಿದ್ವಿ ಅವ್ರಿಗೆ ಹೋಗಿ ದಯವಿಟ್ಟು ಆ ಬ್ಯಾನರ್ ತೆಗೆದ್ಬಿಟ್ರೆ ಸುಮ್ಮನೆ ಮತ್ತೆ ನಾಳೆಗೆ ಸಮಸ್ಯೆ ಮಾಡ್ಕೊಬೇಡ್ರಿ ಅಂತೀವಿ. ಅವ್ರು ಮತ್ತೆ ನಾವ್ ಹೇಳಿದ್ದು ತೆಗೆದು ಮತ್ತೆ ವಾಪಸ್ ಪರ್ಮಿಷನ್ ತಗೊಂಬಂದು ಹಾಕಿದ್ರು ಅವ್ರು. ಅದು ಆಕ್ಚುಲಿ ತಪ್ಪು. ಆತರ ಯಾವ್ದೋ ಒಂದು ಬೇಡಿ ಹಾಕಿ ಕೈದಿ ನಂಬರ್ ಹಾಕಿ ಇನ್ನೊಂದು ಮತ್ತೊಂದು ಹಾಕಿ ಅದನ್ನ ಆತರ ಜನರಿಗೆ ಏನಾಗ ಬಿಂಬಿಸುತ್ತದೆ ಇದು ಮಾಡೋದು. ಆಮೇಲೆ ಎಲ್ಲ ಅದ್ರ ಏನ್ 15 ಜನ ಫೋಟೋ ಇತ್ತಲ್ಲ ಎಲ್ಲರ ಮೇಲೆ ಒಂದರ್ಸೋಣ. ಯಾರ ಬಂದ್ರನ್ನ ಯಾರ ಫಿಲ್ಮ್ ನಟರು ಅಥವಾ ಏನಾನ ಸುದೀಪ್ ದರ್ಶನ್ ಯಾರ ಅವ್ರನ್ನ ರಕ್ಷಣೆ ಮಾಡಕ್ ಬಂದ್ರನ್ನ ಯಾರನ್ನ ಯಾರು ರಕ್ಷಣೆ ಮಾಡಲ್ಲ. ಕಾನೂನು ಸುವ್ಯವಸ್ಥೆ ಅಂತ ಬಂತಂದ್ರೆ ಯಾರನ್ನ ಯಾರು ರಕ್ಷಣೆ ಮಾಡಕ್ಕಾಗಲ್ಲ, ಯಾವ ರಾಜಕೀಯ ರಕ್ಷಣೆ ಮಾಡಕ್ಕಾಗಲ್ಲ, ಯಾರ ಚಿತ್ರನಟರು ರಕ್ಷಣೆ ಮಾಡಕ್ಕಾಗಲ್ಲ, ಯಾವ ದೊಡ್ಡ ಅಣ್ಣ ಏನೇನಂತ ತಿರುಗಾಡ್ತಾರಲ್ಲ ಯಾರು ರಕ್ಷಣೆ ಮಾಡಕ್ಕಾಗಲ್ಲ. ಅದು ದಯವಿಟ್ಟು ನಿಮ್ ಯುವಕರಿಗೆ ಗಮನದಾಗ ಇಟ್ಕೊಂಡ್ರೆ, ನಿಮ್ ಯುವಕರುಗಳಿಗೆ ನೀವು ಮನ್ಯಾಗ ತಿಳಿಸುವ ಪ್ರಯತ್ನ ಮಾಡಿ. ನಾ ಯಾರು ಕಾಪಾಡೋದಪ್ಪ, ಏನಾದ್ರು ಒಂದ್ ಸಣ್ಣ ಬ್ಲಾಕ್ ಮಾರ್ಕ್ ಅವ್ರು ಪೊಲೀಸ್ ಸ್ಟೇಷನ್ ಅವ್ರ ಹೆಸರು ಏನಾರ ಬಂತಂದ್ರ ಮುಂದ ಬಹಳ ಸಮಸ್ಯೆ ಆಗ್ತವ, ನೌಕರಿ ಆಗೋದು ಬಹಳ ಸಮಸ್ಯೆ ಆಗ್ತದೆ. ನಾ ಏನ ಪ್ರತಿಯೊಂದಕ್ಕೂ ಕೂಡ ಈಗ ಗೊತ್ತಿರ್ಬೇಕು ಕಾನೂನು ಯಾವ ಲೆಕ್ಕ ಕೈತಾವ ಅಂತೇಳಿ. ಒಂದು ಸಣ್ಣ ಎಲ್ಲಾರ ನೀವು ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ ಹೋಗ್ತೀವಿ ಅಂದ್ರೂ ಕೂಡ ನಮ್ಮಲ್ಲಿ NOC ಕೇಳ್ತಾರ. ಎಲ್ಲಿ P1 ಕೆಲಸಕ್ಕೆ ಹೋಗ್ತೀವಿ ಅಂದ್ರೆ NOC ಕೇಳ್ತಾರೆ. ಎಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಹೋಗ್ತೀವಿ ಅಂದ್ರೆ NOC ಕೇಳ್ತಾರ. ಎಲ್ಲೇ ಒಂದು ಬೆಂಗಳೂರಲ್ಲಿ ಸಣ್ಣ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತೀವಿ NOC ಕೇಳ್ತಾರ. ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಇವ್ರ ಕ್ಯಾರೆಕ್ಟರ್ ಹೆಂಗೈತಿ, ಇವ್ರು ಏನಾನ ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಭಾಗವಹಿಸ್ತಾರ ಅಂತೇಳಿ ಒಂದು ಅವ್ರು ಏನಾದ್ರು ಎಲ್ಲಾದ್ರೂ ಇಲ್ಲಿ ನಮ್ದು ಓನ್ಲಿ ನಾಟ್ ಓನ್ಲಿ ನಮ್ಮ ಕರ್ನಾಟಕ ಭಾರತ ದೇಶದಲ್ಲಿ ಎಲ್ಲಿಯಾದ್ರೂ ಏನಾದ್ರು ಸಣ್ಣ ಇನ್ಸಿಡೆಂಟ್ ಅವ್ರ ಮೇಲೆ FIR ಆಗಿತ್ತಂದ್ರ ನಮ್ಮಲ್ಲಿ ಪೊಲೀಸ್ ಐಟಿಲಿ ತೋರಿಸ್ಬಿಡ್ತೈತೆ. ಇಂಥರ ಹೆಸರು ಮೇಲೆ ಇವ್ರ ತಂದೆ ಹೆಸರು ಇವ್ರ ಕ್ಯಾಸ್ಟ್ ಹಾಕ್ಬಿಟ್ರೆ ಅವ್ರದ ಡೀಟೇಲ್ಸ್ ಬಂದ್ಬಿಡ್ತಾ, ಅವ್ರ ಜಾತಕನ ಬಂದ್ಬಿಡ್ತಾ. ಒಂದು ಸಣ್ಣ ಇನ್ಸಿಡೆಂಟ್ ಅಥವಾ ಒಂದು FIR ಇತ್ತಂದ್ರೂ ಕೂಡ ಯಾವುದೇ ಕಾರಣಕ್ಕೂ ನಾವು ರೆಕಮೆಂಡ್ ಮಾಡಂಗಿಲ್ಲ. ನಾಟ್ ರೆಕಮೆಂಡ್ ಮಾಡಿ ಕ್ಯಾರೆಕ್ಟರ್ ಹಿಂಗೆ ಎತ್ತಿದ್ದೀವಿ, ಇವ್ರ ಮೇಲೆ ಇಷ್ಟು FIR ಆಗಿದಾವ, ಅವ್ರಿಗೆ ಕೊಡೋದು ಸೂಕ್ತ ಅಲ್ಲ ಅಂತೇಳಿ ನಾವು ಕಳಿಸಿದ ಮೇಲೆ ಯಾವುದೇ ಕಾರಣಕ್ಕೂ ನೌಕರಿ ಆಗಲ್ಲ. ಅದನ್ನ ದಯವಿಟ್ಟು ನಿಮ್ಮ ಹುಡುಗರಿಗೆ ಇರ್ತಾರಲ್ಲ ದಯವಿಟ್ಟು ಹೇಳ್ರಿ. ಮತ್ತೆ ಇನ್ನು ಹಬ್ಬದ ಟೈಮಲ್ಲಿ ಹೆಂಗ್ ಮಾಡ್ತಾವ ಹುಡುಗರು ಅಂದ್ರ ದಿಮಾಗ್ ತೋರ್ಸಕ ಬೈಕ್ ವೀಲಿಂಗ್ ಮಾಡ್ಕೊಂಬರೋದು, ರೇಸ್ ಮಾಡೋದು, ಹುಡುಗಿಯರನ್ನ ಚುಡಾಯಿಸೋದು ಚಟುವಟಿಕೆ ಕೂಡ ಮಾಡ್ತಿರ್ತಾರ. ಬಟ್ ಅಂತ ಹುಡುಗಿರು ಕೂಡ ತಿಳಿಸೋ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಯಾರನ್ನ ಯಾರು ಕಾಪಾಡಲ್ಲ. ದಯವಿಟ್ಟು ಅದನ್ನ ಹುಡುಗರಿಗೆ ತಿಳಿಸೋಂತ ಪ್ರಯತ್ನ ಮಾಡ್ರಿ. ಮತ್ತೆ ಕುಡಿದಿಗೆಲ್ಲ ಲಾಸ್ಟ್ ಟೈಮ್ ಉಳುವತ್ತಿಲ್ಲಿ ನೋಡಿದ್ವಿ ಹೆಂಗಪ್ಪ ಅಂದ್ರ ಕಟ್ಟಿಗೆ ಹಾಕಕ್ ಕಾಂಪಿಟೇಷನ್, ಅದು ಜಾತಿಗಳ ಮಧ್ಯೆ ಬಲ ಉಣಿಸಲಿ. ಅವ್ರು ತಂದು ಹಾಕ್ತಾರಂತ ಇವ್ರು ತಂದು ಹಾಕೋದು ಬೆಳತನ ಇದ್ರ ಕೆಲಸ ಮಾಡಿದ್ರು.
ಮತ್ ನಾನು ಬಹಳ ಅವತ್ತು ಪೇಷನ್ಸ್ ತಗೊಂಡೆ, ಇಲ್ಲಾಂದ್ರೆ ಅದು ಬಹಳ ವಿಕೋಪಕ್ಕೆ ಹೋಗ್ಬಿಡ್ತಿತ್ತು. 4 ತನಕ ನಾನು ಅಲ್ಲಿದ್ದೀನಿ, ಸಿಪಿಐ ಅಲ್ಲಿದಾರ, DSP ಸಾಹೇಬ್ ಕೂಡ ಅಲ್ಲಿದಾರ. ಈ ಪರಿಸ್ಥಿತಿಗಳು ತಂದ್ಕೊಳ್ಳೋದು ಬೇಡ. ನಾಳೆ ಯಾರನ್ನ ಕಾಪಾಡ, ನಿಮ್ ಕಾಂಪಿಟೇಷನ್ ತಾವು ನಾವು ರಿಕ್ವೆಸ್ಟ್ ಇಷ್ಟೇ, ನೀವೇನು ಹೇಳ್ತೀರಿ ಅದು ಪಾಲನೆ ಮಾಡ್ತೀವಿ. ಸ್ವಲ್ಪ ರೌಂಡ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀರಿ. ನಮ್ದು ಅರಳಹಳ್ಳಿಯಲ್ಲಿ ಇರ್ತಕ್ಕಂಥ 22ನೇ ವಾರ್ಡು ಅತಿ ವಿಜೃಂಭಣೆಯಿಂದ ಮೊನ್ನೆ ಗಣೇಶ್ ಅವರಿಗೆ ದೇವ್ರು ಬರ್ತಾವೆ. ಯಾಕಂದ್ರೆ ಅವ್ರ ಅಧ್ಯಕ್ಷತೆಯಲ್ಲೇ ನಾವೆಲ್ಲ ಭಾಳ ದೇವ್ರುಗಳೆಲ್ಲ ಹುಡುಗರೆಲ್ಲ ಕರ್ಕೊಂಡು ಭಾಳ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಹಂಗಾಗಿ ಇಲ್ಲಿ ನಮ್ಮ ಮುತವಲ್ಲಿ ಬಂದಾರ, ಹುಸೇನ್ ಪೀರ್ ಸಾಹೇಬ್ರು ಬಂದಾರ, ಇಲ್ಲಿ ನಮ್ಮ ಜಮಾಲ್ ಅವರು ಇದಾರೆ, ಎಲ್ಲರೂ ಅದಾರೆ, ಇಮಾಮ್ ಭಾಯಿ ಅವರು ಎಲ್ಲರೂ ಅದಾರೆ. ನಮ್ದೇನಂದ್ರೆ ಜನ ಜಾಸ್ತಿ ಕಲಿತೈತಿ, ಕ್ರೌಡ್ ಆಗ್ತೈತಿ, ಹೆಚ್ಚಿನ ಜನಸಂಖ್ಯೆ ಹಿಂದೂ ಮುಸ್ಲಿಂ ಇರ್ತಕ್ಕಂಥ ಏರಿಯಾ ನಮ್ದು ಹೆಚ್ಚಿಗೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಇಷ್ಟು ವರ್ಷನೇ ಬಹಳ ಚೆನ್ನಾಗಿ, ಈಗ ನಾವು ತುಂಗಭದ್ರಾ ಡ್ಯಾಮಲ್ಲಿ ಮುಳುಗಡೆ ಬಂದಿದ್ದೀವಿ ಸರ್. ನಾವು 52ರಿಂದ ಇಲ್ಲಿವರೆಗೆ ಯಾವುದೇ ರೀತಿ ಅಹಿತಕರವಾದಂಥ ಘಟನೆಗಳು ಯಾವ ನಡೆದಿಲ್ಲ, ಅಲ್ಲಿ ಆಗಿಲ್ಲ ಇಲ್ಲಿವರೆಗೂ. ತಮ್ಮಲ್ಲಿ ಒಂದು ಮನವಿ, ಯಾಕಂತ ಹೇಳಿದ್ರೆ ತಾವು ಸ್ವಲ್ಪ ನಮಗೆ ಒಂದು 2-3 ಮೆನ್ ಹಾಕಿ ಸ್ವಲ್ಪ ನೈಟ್ ಕತ್ತಲ ರಾತ್ರಿ ದಿವಸ ಇರಬಹುದು. ಯಾಕಂತ ಹೇಳಿದ್ರೆ ಇರ್ತಾರ, ಈಗ ಏರಿಯಾ ಅಂದ್ಮೇಲೆ ಎಲ್ಲ ಯಜಮಾನ್ರ ಮಾತು ಕೇಳಲ್ಲ. ಶಾಂತಿ ಸಭೆಗೆ ಇಲ್ಲೆಲ್ಲ ಯಜಮಾನ್ರು ಬಂದಿರ್ತೀವಿ, ಅಲ್ಲಿ ಹುಡುಗರು ಯಾವ ನಮ್ಮ ಮಾತು ಕೇಳಲ್ಲ. ಯಾಕಂದ್ರೆ ಹಗಲತ್ ಕೇಳ್ತಾವ, ರಾತ್ರಿ ಟೈಮ್ನಾಗ ಕೇಳಲ್ಲ. ಅಂತ ಸಂದರ್ಭದಾಗ ಏನೇನಿದ್ರು ನೀವು ನಮಗೆ ಮಾಹಿತಿ ತಗೊಂಬರ್ರಿ ಅಂತ ಹೇಳಿರಿ, ನಾವು ನಿಮಗೆ ಮಾಹಿತಿ ತಗೊಂಬರ್ತೀವಿ. ಯಾಕಂದ್ರೆ ಹಿಂದೆ ಅನುಭವಿಸ್ಬಿಟ್ಟಿದೀವಿ ನಾವು. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನಿಮ್ಮ ಇಲಾಖೆಯಿಂದ ಇವತ್ತು ನಮ್ಮ ಹುಡುಗರೆಲ್ಲ ರೌಡಿ ಶೀಟ್ನಾಗ ಅದಾರ ಸರ್. ಅದು ತಮಗೆ ಗೊತ್ತಿದ್ದೂ ಇದೆ. ಒಂದು ಕೇಸ್ ಆಗಿದ್ದಕ್ಕೆ ರೌಡಿ ಸೀಟ್ನಾಗ ಅದಾರ. ಆ ಕೇಸಲ್ಲಿ ಸಿಕ್ಕೊಂಡು ಯಾರು ಹೈಕೋರ್ಟ್ಗೆ ಅಡ್ಡಾಡ್ತಾರೋ, ರೊಕ್ಕ ಖರ್ಚು ಮಾಡಿ ಸ್ವಂತ ಪಾಕೆಟ್ ಮನಿಯಿಂದ ರೊಕ್ಕ ಖರ್ಚು ಮಾಡಿ ಅಡ್ಡಾಡ್ದಾಗ ಮಾತ್ರ ನೋವು ಗೊತ್ತಿರ್ತದೆ ಸರ್, ಯಾರಿಗೇನ. ಇಲ್ಲಾಂದ್ರೆ ಗೊತ್ತಾಗಲ್ಲ. ಅಂತ ನೋವನ್ನು ನಮ್ಮ ಹುಡುಗರೆಲ್ಲ ಅನುಭವಿಸಿದಾರೆ. ಹಾಗಾಗಿ ನಾ ಹೇಳ್ತಕ್ಕಂಥದ್ದು ಇಷ್ಟ, ಎಲ್ಲೇ ಒಂದು ಕಡೆ ದುಡ್ಕೊಂಡು ತಿಂತಕ್ಕಂಥ ಜನ ಏರಿಯಾದಲ್ಲಿ ಎಲ್ಲ ಕೂಲಿನಲ್ಲಿ ಕಾರ್ಮಿಕರೆಲ್ಲ ಬಹಳ ಜನ ಇರ್ತಾರೆ. ನೀವೆಲ್ಲರೂ ಇಲ್ಲಿ ಬಂದಿರತಕ್ಕಂಥದ್ದು ನಿಮ್ಮನ್ನ ನನ್ನ ಸೇರಿ ಹೇಳ್ತಕ್ಕಂಥದ್ದು ಇಷ್ಟ. ಎಲ್ಲರಿಗೂ ನಾವು ಮನವರಿಕೆ ಮಾಡೋಣ, ನಮ್ಮಿಂದ ಸಾಧ್ಯ ಆದ್ರೆ ನಾವು ಹೇಳೋಣ. ನಮ್ಮ ಮಾತು ಕೇಳದೇ ಇದ್ರೆ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇರ್ತಾರೆ, ಅವ್ರು ಇಂಟಿಮೇಷನ್ ಕೊಡ್ತಾರೆ, ಕಾನೂನು ಚೌಕಟ್ಟಿನೊಳಗೆ ಅವ್ರು ಏನ್ ಮಾಡ್ಬೇಕು ಅದು ಮಾಡ್ತಾರೆ. ಬಹಳ ಚೆನ್ನಾಗಿ ಇಷ್ಟು ವರ್ಷ ಸಹಕಾರ ಕೊಟ್ಟಿದ್ರಿ ಸರ್. ಇನ್ನೊಂದು ಹೇಳ್ದೆ ಇವತ್ತು ನಾನು SP ಸಾಹೇಬ್ರಿಗೆ ಬಹಳ ಅಪ್ರಿಷಿಯೇಟ್ ಮಾಡಿದ್ರು ಅವರು. ಅಂತ SP ಸಾಹೇಬ್ರು, CPI PSI ಬಿಡಕ್ಕೆ ನಾವು ಪುಣ್ಯ ಮಾಡಿದ್ವಿ ಸರ್ ಅಂತ ಹೇಳಿ.